ಬೇಲೂರು ಪಟ್ಟಣದ ಅಂಬೇಡ್ಕರ್ ಭವನ ಬಳಿಯ ಕೋಳಿ ಅಂಗಡಿ ಪುನಃ ತೆರೆಯಬಾರದು ಎಂದು ದಲಿತ ಮುಖಂಡರು ಪುರಸಭಾ ಅಧಿಕಾರಿಗಳೊಂದಿಗೆ ತರಾಟೆಗೆ ತೆಗೆದುಕೊಂಡರು. ಬೇಲೂರು ಪಟ್ಟಣದ ಬಸ್ ನಿಲ್ದಾಣದ ಮುಂಭಾಗದಲ್ಲಿರುವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನದ ಬಳಿ ಅಸ್ವಚ್ಛತೆಗೆ ಕಾರಣವಾಗಿದ್ದ ಕೋಳಿ ಅಂಗಡಿಗಳನ್ನು ತೆರವು ಮಾಡಬೇಕು ಎಂದು ಕಳೆದ 2 ದಶಕಗಳ ಹೋರಾಟಕ್ಕೆ ಇಲ್ಲಿನ ಶಾಸಕ ಎಚ್.ಕೆ. ಸುರೇಶ್ ಮತ್ತು ಪುರಸಭೆ ಅಧ್ಯಕ್ಷರು ಹಾಗೂ ಮುಖ್ಯಾಧಿಕಾರಿಗಳ ಕಾರ್ಯಕ್ಷಮತೆಯಿಂದ ಕೋಳಿ ಅಂಗಡಿಯನ್ನು ತೆರವು ಮಾಡಲಾಗಿತ್ತು. ಬಳಿಕ ಕೋಳಿ ಅಂಗಡಿ ಮಾಲೀಕರು ನ್ಯಾಯಾಲಯದ ಮೆಟ್ಟಲು ಏರಿ ನಮಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸುವ ತನಕ ಸ್ಥಳಾವಕಾಶಕ್ಕೆ ಅರ್ಜಿ ಸಲ್ಲಿಸಿದ್ದರು. ಅಂತೆಯೇ ಪುರಸಭಾ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಬುಧವಾರ ಸಂಜೆ ಕೋಳಿ ಅಂಗಡಿಗಳಿಗೆ ಹಾಕಿದ ಬೀಗ ಮುದ್ರೆಯನ್ನು ತೆಗೆಯಲು ಬಂದ ಸಂದರ್ಭದಲ್ಲಿ ದಲಿತ ಮುಖಂಡರು ಮತ್ತು ಪುರಸಭಾ ಅಧಿಕಾರಿಗಳ ನಡುವೆ ತೀವ್ರ ಮಾತಿನ ಚಕಮಕಿಗೆ ಕಾರಣವಾಯಿತು. ಈ ವೇಳೆ ಮಾತನಾಡಿದ ದಲಿತ ಮುಖಂಡರಾದ ಪಾರ್ವತಯ್ಯ, ಮಂಜುನಾಥ್, ಮಹೇಶ್, ಶಂಭುನಹಳ್ಳಿ ಬಾಬು, ಮಹೇಶ್, ಮರಿಯಪ್ಪ, ತೀರ್ಥಕುಮಾರ್, ಕರವೇ ಚಂದ್ರಶೇಖರ್, ಎಂಜೆ ವೆಂಕಟೇಶ್ ಇನ್ನು ಮುಂತಾದ ಮುಖಂಡರು ಅಧಿಕಾರಿಗಳನ್ನು ತಡೆದು ನ್ಯಾಯಾಲಯದಲ್ಲಿ ನೀಡಿದ ಆದೇಶ ಪ್ರತಿಯನ್ನು ನೀಡುವಂತೆ ಒತ್ತಾಯಿಸಿದರು. ಅಲ್ಲದೆ ಪುರಸಭಾ ಅಧಿಕಾರಿಗಳ ಸಂಜೆ ವೇಳೆಯಲ್ಲಿ ಬಂದು ಕೋಳಿ ಅಂಗಡಿಗಳ ಬೀಗ ಮುದ್ರೆ ತೆಗೆಯಲು ಮುಂದಾಗಿರುವ ಹಿಂದೆ ಅನುಮಾನ ಕಾಡುತ್ತಿದೆ. ಕೋಳಿ ಅಂಗಡಿಯವರ ಜೊತೆಗೆ ಪುರಸಭೆಯ ಒಳ ಒಪ್ಪಂದ ಮಾಡಿಕೊಂಡ ಕಾರಣದಿಂದ ಅವರ ಪರ ವಕಾಲತ್ತು ವಹಿಸಿದ್ದಾರೆ. ನಾಳೆ ಏನಾದರೂ ಮತ್ತೆ ಕೋಳಿ ಅಂಗಡಿ ಪುರಸಭೆ ಅವಕಾಶ ನೀಡಿದರೆ ಖಂಡಿತ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ. ದಲಿತರು ಸುಮ್ಮನಿದ್ದಾರೆ ಎಂದು ಇಲ್ಲಸಲ್ಲದ ಕೆಲಸ ಮಾಡಲು ಇಲ್ಲಿ ಬಿಡಲ್ಲ. ಅಂಬೇಡ್ಕರ್ ಒಂದು ಜಾತಿ ಧರ್ಮಕ್ಕೆ ಸೀಮಿತವಾಗಿಲ್ಲ. ಇಂತಹ ವ್ಯಕ್ತಿ ಹೆಸರಿನಲ್ಲಿ ಅಂಬೇಡ್ಕರ್ ಭವನ ಬಳಿ ಅಸ್ವಚ್ಛತೆಗೆ ಕಾರಣವಾಗಿದೆ ಎಂದು ಕಳೆದ 20 ವರ್ಷದಿಂದ ಹೋರಾಟ ಮಾಡಿದ ಫಲದಿಂದ ಸದ್ಯ ಶಾಸಕರು ಮತ್ತು ಪುರಸಭಾ ವತಿಯಿಂದ ನ್ಯಾಯ ನೀಡಿದ್ದಾರೆ. ಇದೇ ಮಳಿಗೆಗೆ ಮಾಂಸ ಮಾರಾಟ ಹೊರತುಪಡಿಸಿ ಅಗತ್ಯ ವಸ್ತುಗಳ ಮಾರಾಟಕ್ಕೆ ಅವಕಾಶ ನೀಡಲಿ, ನಮ್ಮ ಅಭ್ಯಂತರವಿಲ್ಲ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಬಂದ ದಾರಿಗೆ ಸುಂಕವಿಲ್ಲ ಎಂಬಂತೆ ಪುರಸಭಾ ಅಧಿಕಾರಿಗಳು ವಾಪಸ್ಸು ತೆರಳಿದ್ದರು. ಕೋಳಿ ಅಂಗಡಿಗಳನ್ನು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನ ಬಳಿಯೇ ನಡೆಸಬೇಕು ಎಂಬ ಛಲಕ್ಕೆ ಇಲ್ಲಿನ ಕೋಳಿ ಅಂಗಡಿ ಮಾಲೀಕರು ಮುಂದಾಗಿರುವುದು ನಿಜಕ್ಕೂ ಶೋಚನೀಯ. ಇದನ್ನು ನಮ್ಮ ಸಮಾಜ ಸಂಪೂರ್ಣವಾಗಿ ಖಂಡಿಸುತ್ತದೆ. ನಾವುಗಳು ಗೌರವಯುತದಿಂದ ಮನವಿ ಮಾಡಲಾಗಿದೆ. ಮುಂದಿನ ದಿನದಿಂದ ಅಶಾಂತಿ ನಡೆದರೆ ಕೋಳಿ ಅಂಗಡಿ ಮಾಲೀಕರ ನೇರ ಹೊಣೆ ಎಂದು ದಲಿತ ಮುಖಂಡರು ಎಚ್ಚರಿಕೆ ನೀಡಿದರು. ನಂತರ ಮಾತನಾಡಿದ ಕಂದಾಯ ಅಧಿಕಾರಿಗಳಾದ ಪ್ರಶಾಂತ್ ಕುಮಾರ್ ಹಾಗೂ ಗೋಪಿ ಮಾತನಾಡಿ, ನ್ಯಾಯಾಲಯದ ಆದೇಶವನ್ನು ಪಾಲಿಸುವುದು ನಮ್ಮ ಕರ್ತವ್ಯ. ಈಗಾಗಲೇ ನ್ಯಾಯಾಲಯದ ದಾವಾ ಸಂಖ್ಯೆ 8791ರಲ್ಲಿ ಆನಂದ್ ಹಾಗೂ ಇತರರು ಅರ್ಜಿ ಸಲ್ಲಿಸಿದರು. ಅದರಂತೆ ಒಟ್ಟು 5 ಅಂಗಡಿ ಮಳಿಗೆಗಳಿಗೆ ಬೀಗ ತೆರೆಯಲು ನ್ಯಾಯಾಲಯ ನಮಗೆ ಆದೇಶ ನೀಡಿದೆ. ನಾವು ಕಾನೂನು ಚೌಕಟ್ಟಿನಲ್ಲಿ ಅದನ್ನು ತೆಗೆಸಿದ್ದೇವೆ. ಪುರಸಭೆಯಿಂದ ಪರವಾನಗಿ ಸೂಕ್ತ ರೀತಿಯಲ್ಲಿ ಪಡೆಯಬೇಕು. ಆದರೆ ಇಲ್ಲಿಯ ಸಾರ್ವಜನಿಕರು ಹಾಗೂ ಕೆಲ ಸಂಘಟನೆಗಳು ಬೀಗ ತೆರೆಯಲು ಅವಕಾಶ ನೀಡದೆ ಇರುವುದರಿಂದ ನಾವು ಸಂಬಂಧಪಟ್ಟವರಿಗೆ ಮಾಹಿತಿ ನೀಡುತ್ತೇವೆ ಎಂದರು.